ಹಲೋ, ನಿಮ್ಮೆಲ್ಲರಿಗೂ ಗತ ವೈಭವದ ಹಂಪಿ ಉತ್ಸವಕ್ಕೆ ಪ್ರೀತಿಯ ಸ್ವಾಗತ. ಇಲ್ಲಿರುವಂತಹ ಲೋಕಲೈಟ್ಸ್ ಮತ್ತೆ ಫಾರಿನರ್ಸ್ ಮತ್ತೆ ಬೇರೆ ಬೇರೆ ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡುವಂತಹ ಉದ್ದೇಶದಿಂದ ಬೈ ಸ್ಕೈನೂ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ 2 ಹೆಲಿಕಾಪ್ಟರ್ ಸಜ್ಜಾಗಿ ನಿಂತ್ಕೊಂಡಿದ್ದಾವೆ ನಿಮಗೆ ಎಂಟೈರ್ ಹಂಪಿ ಹೊಸಪೇಟೆ ರೈಡ್ ಮಾಡಿಸೋದಕ್ಕೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಪ್ರಭುಲಿಂಗ್ ಎಸ್ ತಳ್ಕೆ ಅಂತ, ಡೆಪ್ಟಿ ಡೈರೆಕ್ಟರ್ ಟೂರಿಸಂ. ಇದು ಪವಿತ್ರವಾದ ಸ್ಥಳ, ಸೌಭಾಗ್ಯ ಅನ್ಸುತ್ತೆ. ಇದೊಂದು ಕೆಲಸ ಮಾಡದೆ ಒಂದು ಸೌಭಾಗ್ಯ. ಇಂಥ ಅವಕಾಶನ ಈ ಕೊಟ್ಟಂತ ಜನಕ್ಕೆ, ಈ ಊರಿಗೆ ಧನ್ಯವಾದಗಳು ತಮಗೆ ಮೊದಲೇ. ಓಕೆ ಸರ್. ಸೊ ಪ್ರವಾಸೋದ್ಯಮವನ್ನ ಆಕರ್ಷಣೆ ಮಾಡುವಂತಹ ಉದ್ದೇಶನೂ ಕೂಡ ಹೌದು ಹಂಪಿ ಉತ್ಸವ ಮಾಡುವಂಥದ್ದು. ಸೊ ಏನೆಲ್ಲ ಪ್ರಿಪರೇಷನ್ ಆಗಿದೆ ಮೇಡಮ್? ಇದು ಹಂಪಿ ಬೈಸ್ಕೈಲಿಂದ ಇದು ಒಂದು 15 ದಿವಸ ನಡೆದ ಮೊದಲೇ ನಾವು ಪ್ರಿಪರೇಷನ್ ಮಾಡ್ತಾ ಇದ್ದೆವು. ಬಹಳ ದೂರಿಯಾಗಿ ಬಹಳ ಚಾಲನೆ ಮೂಲಕ ಜನರ ಮತ್ತು ಸಾರ್ವಜನಿಕರ ಪ್ರವಾಸಿಗರ ಹೆಚ್ಚಿನ ಆದ್ಯತೆ ಸೇಫ್ಟಿ ಒಂದು ಉದ್ದೇಶಕ್ಕಾಗಿ ಹಂಪಿ ಬೈಸ್ಕೈ ಮಾಡ್ತಾ ಇದ್ದೇವೆ. ಹಂಪಿ ಬೈಸ್ಕೈದ ಸೆಂಟರ್ ಆಫ್ ಅಟ್ರಾಕ್ಷನ್ ಇಲ್ಲಿದೆ, ಸ್ಮಾರ್ಟ್ ವಿಂಗ್ಸ್ ಏವಿಯೇಷನ್. ಎಸ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸ್ಮಾರ್ಟ್ ಇದು ಕಳೆದ 4 ವರ್ಷ ಹಿಡಿದ ನಾವು 3 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಇದೊಂದು ರೆಸ್ಪಾನ್ಸ್ ಹೇಗಿತ್ತು? ಬಹಳ ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ. ಪ್ರಭುಲಿಂಗ ಸರ್ ನಮಸ್ಕಾರ. ನೀವು ಹೇಳ್ರಿ, ಹೆಂಗಿತ್ತು ವಿವೋ? ಆಗಸದಿಂದ ಹಂಪಿ ವೀಕ್ಷಣೆ ನೋಡ್ಲಿಕ್ಕೆ ಬಹಳ ಸುಖ ಸಂತೋಷ ಆಯ್ತು. ವಿಶೇಷವಾಗಿ ಜನಸಾಮಾನ್ಯರು, ಪ್ರವಾಸಿಗರು ಇದನ್ನು ಉಪಯೋಗ ತಕ್ಕೊಳ್ಳೋಕೆ, ಸದುಪಯೋಗ ಮಾಡ್ಕೋಬೇಕು. ಇದೊಂದು ಬಹಳ ದೊಡ್ಡ ಅವಕಾಶ ಅಂತ ನಾನು ಹೇಳ್ತೇನೆ ಮೇಡಮ್. ಅದ್ರ ಜೊತೆಗೆ ನೀವು ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಕೊಡ್ತಿದ್ದೀರಂತೆ. ಇವಾಗ ಪ್ರೈಸ್ ಎಷ್ಟು, ಡಿಸ್ಕೌಂಟ್ ಪ್ರೈಸ್ ಎಷ್ಟು, ಯಾರಿಗದು? ಜನಸಾಮಾನ್ಯರು ಸ್ವಲ್ಪ ಕೆಲವೊಂದು ಅವ್ರ ಬಳಿ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ 3,800 ರೂಪಾಯಿ ಇದ್ದದನ್ನ 3,000 ರೂಪಾಯಿ ಕೊಡ್ತಾ ಇದ್ದೇವೆ. ಒಂದು ರಿಕ್ವೆಸ್ಟ್ ಮಾಡಿದವರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ. ದಯಮಾಡಿ ಎಲ್ಲ ಪ್ರವಾಸಿಗರು, ಸಾರ್ವಜನಿಕರು ಬಂದು ತಾವು ಆಗಸದಿಂದ ಹಂಪಿಯನ್ನು ನೋಡಿಕೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಬೇಸಿಕ್ ಪ್ರೈಸ್ ಎಷ್ಟು? 3,800. 3,800. ಓಕೆ. ಪೌರ ಕಾರ್ಮಿಕರೇ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾದ ಡಿಸ್ಕೌಂಟ್ ಕೊಡ್ತಾ ಇದ್ದೀರಿ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಮತ್ತಷ್ಟು ಪ್ರೋಗ್ರಾಮ್ಸ್ಗಳನ್ನು ಮಾಡಿ ನಮ್ಮ ಹಂಪಿಯ ವಿಶೇಷತೆ ಏನಿದೆ, ಆ ವೈಭವ ಹೇಗಿದೆ, ಆ ಗತ ವೈಭವ ಹೇಗಿತ್ತು ಅನ್ನೋದನ್ನ ಆಗಸದಿಂದ ನೋಡುವಂತಹ ಗತವೈಭವನ್ನ ನೀವು ನೋಡಬೇಕಂದ್ರೆ ತಮ್ಮಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್.